ಇರಾನ್ ಇಸ್ರೇಲ್ ವಾರ್ ಇಂದ ನಮ್ಮ ಭಾರತಕ್ಕೆ ಪೆಟ್ರೋಲ್ ಡೀಸೆಲ್ ಮತ್ತೆ LPG ಕ್ರೈಸಿಸ್ ಜೊತೆಗೆ ನಮ್ಮ ಭಾರತದ ಎಕಾನಮಿಕ್ ಕ್ರೈಸಿಸ್ ಕೂಡ ಆಗಬಹುದು. ಅದ್ ಹೆಂಗಂದ್ರೆ ಐಮೆಕ್ ಇಂದ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಆಕ್ಚುಲಿ ಇದ್ರ ಬಗ್ಗೆ ಇಂಟರ್ನೆಟ್ ಅಲ್ಲಿ ತುಂಬಾ ಜನ ಗೊತ್ತೇ ಇಲ್ಲ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆಲ್ಲ ಗೊತ್ತಿರಬಹುದು 2023 ನಮ್ಮ ದೇಶದಲ್ಲಿ G20 ಮೀಟಿಂಗ್ ಆದಾಗ ಈ ಐಮೆಕ್ ನ ಅನೌನ್ಸ್ ಮಾಡಿದ್ರು. ಐಮೆಕ್ ನ ಯಾಕೆ ಅನೌನ್ಸ್ ಮಾಡಿದ್ರು ಅಂತಂದ್ರೆ ನಮ್ಮ ಭಾರತದ ಎಕಾನಮಿನ ಬೂಸ್ಟ್ ಮಾಡಬೇಕು, ನಮ್ಮ ಭಾರತನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅಂತ, ಮತ್ತೆ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಗೂಡ್ಸ್ ನೆಲ್ಲನು ಯುರೋಪಿಯನ್ ಕಂಟ್ರೀಸ್ಗೆ ಫಾಸ್ಟ್ ಆಗಿ ಕಳಿಸ್ಬೇಕಂತ ಈ ಐಮೆಕ್ ಕಾರಿಡಾರ್ ನ ಅನೌನ್ಸ್ ಮಾಡಿದ್ರು. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಸ್ವಲ್ಪ ಜಿಯೋಗ್ರಫಿ ನೋಡಬೇಕು. ಮೊದಲನೇ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಗೂಡ್ಸ್ ನ ನಾವು ಹಡಗಿನ ಮೂಲಕ ಈ ಸುಯೆಜ್ ಕೆನಾಲ್ ಮೂಲಕ ನಾವು ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸ್ತಿದ್ವಿ. ಈ ಸುಯೆಜ್ ಕೆನಾಲ್ ನಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಅದು ನ್ಯಾರೋ ಆಗಿರೋದ್ರಿಂದ ಅಲ್ಲಿ ಹೂತೀಸ್ ಕೂಡ ಇದ್ದಾರೆ. ಅಂದ್ರೆ ಈ ಇರಾನ್ ಬ್ಯಾಕ್ ಮಾಡಿರೋ ಒಂದು ರೆಬಲ್ ಗ್ರೂಪ್ ಹೂತೀಸ್ ಅಂತ ಇದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇರಾನ್ಗೆ ಯಾರಾದ್ರೂ ಈ ಅಮೆರಿಕ ಮತ್ತೆ ಇಸ್ರೇಲ್ ಪ್ರಾಬ್ಲಮ್ ಮಾಡಿದಾಗ ಅವರು ಈ ಪ್ರಾಕ್ಸಿ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು ಈ ಸುಯೆಜ್ ಕೆನಾಲ್ ನ ಯಾವಾಗ ಬೇಕಾವಾಗ ಕ್ಲೋಸ್ ಮಾಡ್ತಿರ್ತಾರೆ. ನೀವು 2023 ಕೇಳ್ತಿರ್ಬೋದು ರೆಡ್ ಸಿ ಕ್ರೈಸಿಸ್ ಅಂತ. ಇದು ಒಂದು ಪ್ರಾಬ್ಲಮ್ ಇತ್ತ. ಎರಡನೇ ಪ್ರಾಬ್ಲಮ್ ಏನಂತಂದ್ರೆ ನಾವೇನಾದ್ರೂ ಈ ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಆಫ್ರಿಕಾ ಇಂದ ಹಿಂಗೆ ತಿರುಗ್ಬಿಟ್ಟು ಏನಾದ್ರೂ ನಾವು ಯುರೋಪಿಯನ್ ಕಂಟ್ರೀಸ್ಗೆ ಗೂಡ್ಸ್ ನ ಕಳಿಸ್ಬೇಕಂತಂದ್ರೆ ಅದು ಬರೋಬ್ಬರಿ 19,000 20,000 ಕಿಲೋಮೀಟರ್ ದೂರ ಆಗುತ್ತೆ. ಈ ಆಫ್ರಿಕಾನ ದಾಟಿ ನಾವೇನಾದ್ರೂ ಹಡಗನ್ನ ಕಳಿಸ್ತೀವಿ ಅಂತಂದ್ರೆ ಇದು ಸಿಂಪಲ್ ಆಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂಗೆ ಆತರ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗೂಡ್ಸ್ ನ ಪ್ರೈಸ್ ಜಾಸ್ತಿ ಆಗುತ್ತೆ ಮತ್ತೆ ಇನ್ಶೂರೆನ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಿತ್ತು. ಅದಕ್ಕೆ ನಮ್ಮ ಭಾರತ ಮತ್ತೆ ಈ ಯುರೋಪಿಯನ್ ಕಂಟ್ರೀಸ್ ಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಐಮೆಕ್ ಕಾರಿಡಾರ್ ನ ಬಿಲ್ಡ್ ಮಾಡೋಣ ಅಂತ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ. ಇದು ಯಾವ ರೀತಿ ಹೋಗುತ್ತೆ ಅಂತಂದ್ರೆ ನೀವು ಮ್ಯಾಪ್ ಅಲ್ಲಿ ನೋಡ್ತಿರಬಹುದು. ನಮ್ಮ ಎಕ್ಸಾಂಪಲ್ ಗೆ ನಮ್ಮ ಭಾರತದ ಗುಜರಾತ್ ಪೋರ್ಟ್ ಇಂದ ಒಂದು ಹಡಗು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಬಿಟ್ರೆ ಇದು UAE ಇಂದ ಟ್ರೈನ್ ರೂಟ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ಸೌದಿ ಅರೇಬಿಯಾ ಮೂಲಕ ಇಸ್ರೇಲ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಯುರೋಪಿಯನ್ ಮಾರ್ಕೆಟ್ಗೆ ಆಕ್ಸೆಸ್ ಮಾಡ್ತಿತ್ತು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಮತ್ತೆ ತಿರ್ಗಾ ಸುಯೆಜ್ ಕೆನಾಲ್ ಮೂಲಕ ಹೋದ್ರೆ 30 ರಿಂದ 40 ದಿನ 50 ದಿನ ಬೇಕಾಗ್ತಿತ್ತು ನಮ್ಮ ಪ್ರಾಡಕ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ಮುಟ್ಬೇಕಂತಂದ್ರೆ. ಬಟ್ ಈಗ ಈ ಐಮೆಕ್ ಕಾರಿಡಾರ್ ಆಗೋದ್ರಿಂದ ಕೇವಲ 14 ರಿಂದ 15 ದಿನದಲ್ಲಿ ಮಾತ್ರ ನಮ್ಮ ಗೂಡ್ಸ್ ಈಸಿಲಿ ಯುರೋಪ್ ಮಾರ್ಕೆಟ್ಗೆ ಆಕ್ಸೆಸ್ ಸಿಕ್ಕಂಗ್ ಆಗ್ತಿತ್ತು. ಇದರಿಂದ ಒಂದು ಗೂಡ್ಸ್ ನ ಪ್ರೈಸ್ ಕಡಿಮೆ ಆಗ್ತಿತ್ತು. ಅದೇ ರೀತಿನೇ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಗೂಡ್ಸ್ ಬೇಗ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತಿದ್ವು. ಇದರಿಂದ ನಮ್ಮ ಭಾರತದ ಎಕಾನಮಿಗೂ ಕೂಡ ಜಾಸ್ತಿ ಬೆನಿಫಿಟ್ ಆಗ್ತಿತ್ತು. ಯಾಕಂದ್ರೆ ನಾವು ಬೇಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆ ಕಂಟ್ರೀಸ್ಗಳಿಗೆ ಗೂಡ್ಸ್ ನ ಶಿಫ್ಟ್ ಮಾಡಬಹುದಿತ್ತು. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಇದನ್ನ ಅನೌನ್ಸ್ ಮಾಡಿದ್ದು 2023 ಅನೌನ್ಸ್ ಮಾಡಿದಾರ. ಅವತ್ತಿಂದಾನೆ ಅಂದ್ರೆ ಅದೇ ವರ್ಷದಿಂದಾನೆ ಈ ಇರಾನ್ ಇಸ್ರೇಲ್ ವಾರ್ ಕೂಡ ಸ್ಟಾರ್ಟ್ ಆಗಿದೆ. ಈಗಂತೂ ಇದು ತುಂಬಾ ಇಂಟೆನ್ಸಿಫೈ ಆಗಿರೋದ್ರಿಂದ ಈ ಐಮೆಕ್ ಕಾರಿಡಾರ್ ಕಂಪ್ಲೀಟ್ ಆಗೋದು ಇನ್ನೂ ಕೂಡ 5-6 ವರ್ಷ ಜಾಸ್ತಿ ಆಗ್ಬೋದು. ಇದರಿಂದ ನಮ್ಮ ಭಾರತದ ಎಕಾನಮಿಗೆ ಡೆಂಟ್ ಬೀಳುತ್ತೆ.